ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟಿ ಆಚಾರ್ ಮಾತಾಡ್ತಿರೋದು. ನಾನು ಇವತ್ತು ವೀಡಿಯೋದಲ್ಲಿ ನಿಮಗೆ MCB ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತಿದ್ದೀನಿ ಫ್ರೆಂಡ್ಸ್. ಇವತ್ತು ವೀಡಿಯೋದಲ್ಲಿ ನಿಮಗೆ 6-ವೇ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತಿದ್ದೀನಿ. ಅದು ಯಾವ ಥರ ಇರುತ್ತೆ ಮತ್ತು ಅದರ ಒಳಗಡೆ ಎಷ್ಟು ಇನ್ಸ್ಟಾಲ್ ಮಾಡ್ಬೋದು MCBಗಳನ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಮಂಟಿ 457 ಎಲೆಕ್ಟ್ರಿಕಲ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟಿ ಆಚಾರ್ ಮಾತಾಡ್ತಿರೋದು. ನಾನು ಇವತ್ತು ವೀಡಿಯೋದಲ್ಲಿ ನಿಮಗೆ MCB ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಳ್ಳೋಣ ಮತ್ತು ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಹತ್ರ ಇರೋದು ಇದು ಪ್ರೆಸೆಂಟ್ ಕಂಪನಿಯ ಒಂದು 6-ವೇ ಡಿಸ್ಟ್ರಿಬ್ಯೂಷನ್ ಬಾಕ್ಸು. ನೋಡಿ, ಇದು ಯಾವ ಥರ ಐತೆ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು 6-ವೇ ಒಳಗಡೆ ಬಾಕ್ಸ್ಗಳು ನೋಡಿ ಫ್ರೆಂಡ್ಸ್. ಅದೇ ಮೇಲ್ಗಡೆ 6 ಬಾಕ್ಸ್ಗಳೈತೆ, ಅಂದರೆ 6-ವೇ. ಇದು ನಾವಿಲ್ಲಿ ಡಬಲ್ ಪೋಲ್ MCB ಒಂದು, RCCB ಒಂದು ಮತ್ತು ಸಿಂಗಲ್ ಪೋಲ್ 2 MCBಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನೋಡಿ, ಸಿಂಗಲ್ ಪೋಲು 2 ಮತ್ತು ಇದೊಂದು RCCB ಮತ್ತು ಡಬಲ್ ಪೋಲ್ MCB. ನೋಡಿ, ಇದು SPN ಸಿಂಗಲ್ ಪೇಸ್ ನ್ಯೂಟ್ರಲ್. ಇದು C32 ohms. ಇದೊಂದು RCCB ಬಂದು 25 ohms. ಇದು ಬಂದು C2020 ಅಂದರೆ 20 ohmsನ ಒಂದು. ಇದು UPS ಪಾಯಿಂಟ್ದು MCB, ಇದು AH ಪಾಯಿಂಟ್ ಫ್ರೆಂಡ್ಸ್. ಇದು RCCB. ನಿಮಗೆ ಗೊತ್ತಿರುತ್ತೆ RCCB ಏನಕ್ಕೆ ಯೂಸ್ ಮಾಡೋದು ಅಂತಂದರೆ, ಇದು ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಫ್ರೆಂಡ್ಸ್. ಇದು RCCB ಮತ್ತು ELCB, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ELCB. RCCB ಬಂದು ರೆಸಿಡ್ಯುಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್. ಇದು ಸಿಂಗಲ್ ಪೇಸ್ ಮಾತ್ರ. ಇಲ್ಲಿ ಲೆಫ್ಟ್ ಸೈಡ್ದು ಫೇಸು, ರೈಟ್ ಸೈಡ್ದು ನ್ಯೂಟ್ರಲ್ ಫ್ರೆಂಡ್ಸ್. ಇಲ್ಲಿ ಮೆನ್ಷನ್ ಮಾಡೋರು ನೋಡಿ ಈ ಥರ. ಇಷ್ಟಕ್ಕೆ 6 ಮಾಡಲು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಫ್ರೆಂಡ್ಸ್. ಇದು ಇಷ್ಟು. ಇದರಲ್ಲಿ 4 ಮಾಡಲು, 6 ಮಾಡಲ್, 8 ಮಾಡಲ್, 12 ಮಾಡಲ್, 16 ಮಾಡಲು, 18 ಮಾಡಲು, ಆ ಥರ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇನ್ಸ್ಟಾಲ್ ಮಾಡೋದು ನಾವು 6 ಮಾಡಲ್ದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಾನು ನಿಮಗೆ UPS ಪಾಯಿಂಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.